APMC ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದಿನಾಂಕ 9/4/2026 ಮಾನವಿ ಪಟ್ಟಣ ಸಹಕಾರಿ ಸೌಹಾರ್ದ ಬ್ಯಾಂಕ್, ಮಾನವಿ ಟೌನ್ ಸೊಸೈಟಿ ಬ್ಯಾಂಕಲ್ಲಿ, ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಲ್ಲಿ ಒಂದು ಫ್ರಾಡ್ ನಡೆದಿರೋದ್ರ ಬಗ್ಗೆ ಮಾಹಿತಿ ಬರ್ತದೆ. ಈ ಒಂದು ದೂರಿನ ಸಾರಾಂಶ ಏನಂತಂದರೆ, ಮಾನವಿ ಟೌನ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಲ್ಲಿ ಸುಮಾರು 2 ವರ್ಷಗಳಿಂದ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಎಂಪ್ಲಾಯಿ, ಹೆಸರು ರಮೇಶ್ ಅಂತ ಹೇಳಿ, ಜೂನಿಯರ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಂಥವ್ರು. ಅಲ್ಲಿ ಇರುವಂತಹ ಬೇರೆ ಕಸ್ಟಮರ್ಸ್ ಬ್ಯಾಂಕ್ ಖಾತೆಗಳಿಗೆ ಬರಬೇಕಾಗಿರುವಂತಹ ಒಂದು ಅಮೌಂಟನ್ನು ಓವರ್ ಡ್ರಾಫ್ಟ್, ಬೇರೆ ನಕಲಿ ಸಹಿ ಮಾಡಿಕೊಂಡು ಬಿಟ್ಟು ಓಡಿ ಲೋನ್ಗಳನ್ನು ಬೇರೆ ಅಕೌಂಟ್ಗಳನ್ನು ಓಪನ್ ಮಾಡಿ, ಅಂದರೆ ಬೇರೆ ಹೆಸರಲ್ಲಿ ತನ್ನ ತಂದೆ, ತಾಯಿ ಹಾಗೂ ತನ್ನ ಹೆಂಡತಿ ಹಾಗೂ ಬೇರೆ ಹೆಸರುಗಳಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಆ ಅಕೌಂಟ್ಗಳಿಗೆ ಈ ಹಣ ಬರೋ ಥರದಲ್ಲಿ ಒಂದು ನಕಲಿ ಸಹಿ ಮಾಡ್ಕೊಂಡ್ಬಿಟ್ಟು ವ್ಯವಸ್ಥಿತವಾಗಿ ಒಂದು ಚೀಟಿಂಗ್ ಮಾಡಿದ್ದು, ಫೋರ್ಜರಿ ಮಾಡಿದ್ದು. ಈ ಕುರಿತು ಅಲ್ಲಿದ್ದಂತಹ MD ಅವರು, ಶ್ರೀ ಗೋಪಾಲ್ ಕೃಷ್ಣ ಏನು ಇದ್ದಾರೆ, ಅವರು ಒಂದು ಕಂಪ್ಲೇಂಟನ್ನು ತೊಗೊಂಡು ಬಂದಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿದಾಗ ಸುಮಾರು 2 ವರ್ಷದಲ್ಲಿ 7 ಕೋಟಿಗೆ ಮೀರಿ ಒಂದು ಫ್ರಾಡ್ ಆಗಿರುವಂಥದ್ದಿದೆ. ಸೊ ಈ ಕುರಿತು APMC ಪೊಲೀಸ್ ಠಾಣೆಯಲ್ಲಿ ನಿನ್ನೆ 82/2026 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ನಾವು ಈ ಆರೋಪಿಯನ್ನು ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಇನ್ವೆಸ್ಟಿಗೇಷನ್ ಕೂಡ ಕೈಗೆತ್ತಿಕೊಂಡಿದ್ದೀವಿ. ಅಮೌಂಟು ತುಂಬ ಬೇರೆ ಬೇರೆ ಟೈಮ್ ಫ್ರೇಮಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು 5-6 ಇನ್ಸ್ಟೆನ್ಸಸ್ಸನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಬೇಸಿಕಲಿ ಓವರ್ ಡ್ರಾಫ್ಟ್ ಲೋನ್ ಅಂತ ಏನಿರುತ್ತೆ ಅದರಲ್ಲಿ ಇವರು ಫೋರ್ಜ್ ಸಹಿ ಮಾಡಿರುವಂಥದ್ದು. ಇವರಿಗೆ ಅವಕಾಶ ಇದ್ದದ್ದು ಇದನ್ನು ಮಾಡಿ ಫೈನಲಿ ಡ್ಯೂರಿಂಗ್ ಇಂಟರ್ನಲ್ ಆಡಿಟ್ ಅವ್ರ ಗಮನಕ್ಕೆ ಬಂದಿರುವಂಥದ್ದು. ಒಂದು ಥರ್ಡ್ ಪಾರ್ಟಿ ಆಡಿಟ್ ಸಂದರ್ಭದಲ್ಲಿ ಈ ಫೋರ್ಜರಿ ಮಾಡ್ಕೊಂಡ್ಬಿಟ್ಟು ಚೀಟಿಂಗ್ ಮಾಡಿರುವಂಥದ್ದು. ಮತ್ತು ಈ ಅಕೌಂಟ್ಗಳೇನಿದೆ ಇದು ಬೇರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಇಂಟರ್ನಲ್ ಆಡಿಟ್ ಟೈಮಲ್ಲಿ ಪರಿಶೀಲನೆಯಲ್ಲಿ ತಿಳಿದು ಬಂದಿದ್ದು. ಈ ಬೇಸಿಸ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ನಾವು ಫೈನಲ್ ಆಡಿಟ್ ಡೀಟೇಲ್ಸ್ನ ಕೂಡ ಕೇಳ್ತಾ ಇದ್ದೇವೆ. ಇದು ಇಂಟ್ರಿಮ್ ಆಡಿಟ್ ಥರ ಇದೆ ಒಂದು. ಸೊ ಫೈನಲ್ ಆಡಿಟ್ ಡೀಟೇಲ್ಸ್ ಜೊತೆಗೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬರ್ತದೆ. ಅದರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ನ FD ಇಟ್ಟಂಥದ್ದು ಅಂದ್ಕೊಳ್ತೇನೆ. ನನಗೆ ಅಫಿಷಿಯಲಿ ನನಗಿನ್ನೂ ಐಡಿಯಾ ಇಲ್ಲ ಅದರದ್ದು. ಐ ಥಿಂಕ್ FD ಇಟ್ಟಿರುವಂಥ ಹಣನೇ ಅಂತ ಕಾಣುತ್ತೆ. ಯಾಕಂತಂದರೆ ಒಂದು ಸೇವಿಂಗ್ಸ್ ಬ್ಯಾಂಕ್ ಇರುತ್ತೆ, ಒಂದು FD ಇರುತ್ತೆ. FDನೇ ಇವನು ಲೋನ್ ಥರದಲ್ಲಿ ತಗೊಳ್ತಾ ಇರುವಂಥದ್ದು ಇತ್ತು ಅಂತ ಕಾಣುತ್ತೆ. ಬಟ್ ಐ ಹ್ಯಾವ್ ಟು ವೆರಿಫೈ ದಟ್ ಡೀಟೇಲ್ಸನ್ನು. ಯಾರವರು? ರಮೇಶ್ ನಮಗೆ ಇವರು ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲೇ ಆಬ್ಸ್ಕಾಂಡ್ ಆಗಿದ್ದಾನೆ. ಕಂಪ್ಲೇಂಟ್ ಕೊಡೋಕೆ ಬಂದಾಗಲೇ ನಮಗೆ ತಿಳಿಸಿದ್ದೇನೆಂದರೆ ಅವನು ಆಲ್ರೆಡಿ ಇಲ್ಲ ಅಂತೇಳಿ ತಲೆಮರೆಸ್ಕೊಂಡಿದ್ದಾನೆ ಅಂತ. ಈಗ ನಾವು ಅವ್ನ ಡೀಟೇಲ್ಸ್ ಜೊತೆಗೆ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.